ಈ ಬ್ರ್ಯಾಂಡ್ ನ್ಯೂ ಒನ್ ಪ್ಲಸ್ ನಾಡ್ CE6 5G ಸ್ಮಾರ್ಟ್ಫೋನ್ ನಮಗೆ ಒನ್ ಪ್ಲಸ್ ಅವರೇ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡಕ್ಕೆ ಕಳಿಸ್ಕೊಡ್ತಾರೆ. ಸೊ ಈ ಫೋನ್ನ ಬಗ್ಗೆ ನಾನು ಏನೇ ಇದ್ರು ಸ್ಟೇಟ್ ಫಾರ್ವರ್ಡ್ ಆಗಿ ನಾನು ಟೆಸ್ಟ್ ಮಾಡಿರುವಂಥ ಪ್ರಾಮಾಣಿಕ ಅನಿಸಿಕೆಗಳನ್ನ ಸ್ಟೇಟ್ ಫಾರ್ವರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಮತ್ತು ಲಾಸ್ಟ್ ಇಯರ್ ಒನ್ ಪ್ಲಸ್ ನಾಡ್ CE5 25,000 ರೂಪಾಯಿಗೆಲ್ಲ ವಿತ್ ಆಫರಿಂಗ್ ನೋಡೋಕೆ ಸಿಕ್ಕಿದ್ರೆ ಇದನ್ನ ಡೈರೆಕ್ಟ್ಲಿ 6,000 ರೂಪಾಯಿ ಬೆಲೆ ಜಾಸ್ತಿ ಮಾಡಿಬಿಟ್ಟು ಹತ್ತಿರ 32,000 ರೂಪಾಯಿಗೆ ಲಾಂಚ್ ಮಾಡಿಬಿಟ್ಟು 28-29 ಅಥವಾ 30,000 ರೂಪಾಯಿಗೆ ವಿತ್ ಆಫರೊಂದಿಗೆ ನೋಡೋಕೆ ಸಿಗ್ಬೋದು. ಸೊ ಲಾಸ್ಟ್ ಇಯರ್ಗಿಂತ 6,000 ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ರೆ ಅಂದರೆ ಫೀಚರ್ಸ್ನ ಕೂಡ ಅಪ್ಗ್ರೇಡ್ ಮಾಡಿರ್ತಾರೆ, ಬಟ್ ಕೆಲವೊಂದು ಡೌನ್ ಗ್ರೇಡ್ಸ್ಗಳು ಕೂಡ ಇದೆ. ಎಲ್ಲ ನಿಮಗೆ ಇವತ್ತಿನಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಟೆಕಿ ಸೋಮ್ಸ್ಕೋಣ ಆನೆಸ್ಟ್ ಇಂಡಿಯಾ ಮತ್ತು ಪ್ರಾಮಾಣಿಕ ನ್ಯೂಸ್ಗಾಗಿ ಡೆಫಿನೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಬಾಕ್ಸ್ ನೋಡ್ಕೋಬಹುದು. ಬ್ಲೂ ಕಲರ್ಲಿ ಒನ್ ಪ್ಲಸ್ ನಾಡ್ CE6 ಅಂತ ಇದೆ, 6 ಲೋಗೋನ ಕೊಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ನಾವು ಯಾವುದೇ ಸ್ಮಾರ್ಟ್ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡ್ತಾ ಇದ್ವಿ, ಲಾಂಚ್ ಇದೆ ಅದನ್ನ ನಿಮ್ಮಂತೆ ತೊಗೊಂಡು ಬರ್ತಾ ಇದೀವಪ್ಪ ಅಂದರೆ ಅದಕ್ಕೂ ಮುಂಚೆ 1 ವಾರ 10 ಡೇಸು, ಕೆಲವೊಂದು ಬ್ರ್ಯಾಂಡ್ಸ್ಗಳಂತೂ 15-20 ದಿವಸ ಮುಂಚೆನೇ ನಮಗೆ ಫೋನ್ಸ್ಗಳನ್ನ ಕಳಿಸಿರುತ್ತೆ. ಬಿಕಾಸ್ ನಾವು ಇದನ್ನ ಟೆಸ್ಟ್ ಮಾಡಿಬಿಟ್ಟು ಫೀಚರ್ಸು, ವಿಡಿಯೋ ಶೂಟು ಏನೆಲ್ಲ ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ನಿಮ್ಗೆ ತಿಳಿಸ್ಬೇಕಲ್ವಾ. ಹೀಗಾಗಿ ಸ್ವಲ್ಪ ಇಲ್ಲಿ ನಮಗೆ ಮುಂಚೆನೇ ಫೋನ್ ಸಿಕ್ಕಿರುತ್ತೆ, ನಾವು ಇದನ್ನು ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಮಾತಾಡ್ತಿರ್ತೀವಿ. ನಾನು ಇದನ್ನು ಲಾಸ್ಟ್ ಇವತ್ತಿಗೆ 7 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ಇವನ್ ನಾನು ಅಷ್ಟೇ ಅಲ್ಲ, ನಮ್ಮ ಟೀಮ್ ಮೆಂಬರ್ಸ್ ಕೂಡ ಇದನ್ನು ಟೆಸ್ಟ್ ಮಾಡ್ತಿರ್ತಾರೆ. ಫೀಚರ್ಸ್ಗಳಲ್ಲಿ ಚೇಂಜಸ್ಸು, ಕ್ಯಾಮ್ರಾ, ಬ್ಯಾಟ್ರಿ, ಗೇಮ್ಸ್ ಆಟ ಆಡಿ, ಹೀಟಿಂಗ್ ಟೆಸ್ಟ್ ಮಾಡಿ, ಇದನ್ನೆಲ್ಲ ನಿಮಗೆ ಕ್ಲಿಯರಾಗಿ ತಿಳಿಸೋಗೋಸ್ಕರನೇ ಕಂಪ್ಲೀಟ್ಲಿ ಸ್ಟಾರ್ಟಿಂಗಿಂದ ಟೆಸ್ಟಿಂಗ್ ಇರುತ್ತೆ. ಸೊ ಬನ್ನಿ ಸದ್ಯಕ್ಕೆ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಬಾಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸಸೈಸ್ನ ಕೊಡ್ತಿದ್ದಾರೆ. ಯಾವುದೇ ಟೈಮ್ ಒನ್ ಪ್ಲಸ್ ಕಂಜೂಸಿ ಮಾಡಿಲ್ಲ. ನಿಮಗೆ ಇಲ್ಲಿ ಒಂದು ಯೂಸರ್ ಮ್ಯಾನುವಲು, ಕೇಸು, USB Type-C ಕೇಬಲು, ಮತ್ತೊಂದು 80 ವ್ಯಾಟ್ ಅಡಾಪ್ಟರ್ ಇನ್ ಬಾಕ್ಸ್ ಸಿಗುತ್ತೆ. ಇನ್ನು ಇದೆ ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಸೊ ಹಾಗಾದರೆ ಲಾಸ್ಟ್ 6-7 ಡೇಸಲ್ಲಿ ನಡೆದಿರುವಂಥ ಫೋನ್ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನ್ ಎಲ್ಲ ಹೇಗಿದೆಯಪ್ಪ ಅಂತ ಕೇಳಿದ್ರೆ ನೋಡಿ, ಫಸ್ಟ್ ಟೈಮ್ ಈ ಫೋನ್ನ ಕೈ ಹಿಡ್ಕೊಂಡಾಗ ಇದೇನು ಅಟ್ರಾಕ್ಟಿವ್, ಬೆಂಕಿ, ನೆಕ್ಸ್ಟ್ ಲೆವೆಲ್ ಇರುವಂಥ ಲುಕ್ಸ್ ಡಿಸೈನ್ ಫೋನ್ ಅಂತ ಅನಿಸ್ಲಿಲ್ಲ. ಆಯಿತಾ, ನಾರ್ಮಲ್ ಒನ್ ಪ್ಲಸ್ ಫೋನ್ ಥರನೇ ಕಾಣಿಸ್ತಿದೆ. ಮತ್ತು ಇದು 30,000 ರೂಪಾಯಿ ಡಿಸೈನ್ ಇರುವಂಥ ಬೆಲೆ ಬಾಳುವಂಥ ಫೋನ್ ಅಂತ ಕೂಡ ಲುಕ್ಸ್ ವೈಸು ಅನಿಸ್ಲಿಲ್ಲ. ಬಟ್ ಇನ್ ಹ್ಯಾಂಡ್ ಸ್ವಲ್ಪ ಪ್ರೀಮಿಯಂ ಫೀಲ್ ಕೊಡ್ತಿದೆ, ಒನ್ ಪ್ಲಸ್ ಫೀಲ್ ಕೊಡ್ತಿದೆ ಅಷ್ಟೇ. ಸೊ ಈ ಫೋನ್ 8,000 mAh ಬಿಗ್ಗರ್ ಬ್ಯಾಟ್ರಿ ಇರೋದ್ರಿಂದ ಸ್ವಲ್ಪ ವೇಟ್ ಜಾಸ್ತಿ ಇದೆ. ಆಯಿತಾ, ಬಾಕಿ ಅದೇ ಸೈಡ್ ಫ್ರೇಮ್ಸ್ಗಳೆಲ್ಲ ಪ್ಲಾಸ್ಟಿಕನ್ನೇ ಕೊಡ್ತಿದ್ದಾರೆ. ಹಿಂದಿನ ಮ್ಯಾಗ ಡುವಲ್ ಕ್ಯಾಮ್ರಾ ಮಾಡಲ್ಸ್ಗಳು, ಫ್ರಂಟು ಮತ್ತು ಬ್ಯಾಕಲ್ಲಿ ನಿಮಗೆ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಮತ್ತೊಂದು ಮೇನ್ ಹೈಲೈಟ್ ಮಾಡ್ತಿರೋದು ಈ ಸರ್ತಿ ಅಂತಂದರೆ ಈ ನಾಡ್ CE6 ಏನಿದೆ ಇದು ಸ್ಪೆಷಲಿ ನಾಡ್ ಸಿರೀಸಲ್ಲೇ ಎಲ್ಲಕ್ಕಿಂತ ಡ್ಯೂರಬಲ್ ಸ್ಮಾರ್ಟ್ಫೋನ್ ಆಗಲಿದೆ ಅಂತ. ಸ್ಪೆಷಲಿ ಇದರಲ್ಲಿ ಮಿಲಿಟರಿ ಗ್ರೇಡ್ 18 ಸರ್ಟಿಫಿಕೇಷನೊಂದಿಗೆ 4 IP ರೇಟಿಂಗ್ಸ್ಗಳನ್ನ ಕೊಡ್ತಿದ್ದಾರೆ. IP69K ಏನಿದೆ ಇದು ಬಿಸಿ ನೀರಲ್ಲಿ ಎಷ್ಟೇ ಕೋಲ್ಡಲ್ಲಾಗಿರಲಿ ಅಥವಾ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ತಡ್ಕೊಳತ್ತೆ. ಹೀಗಂತ ಇದನ್ನು ನೀರಲ್ಲಿ ಬಿಸಿಲಲ್ಲೆಲ್ಲ ಇಡಕ್ಕೆ ಹೋಗ್ಬೇಡಿ. ಆಯಿತಾ, ನಿಮ್ಗೆ ಯಾವುದೇ ವಾರಂಟಿ ಸಿಗಲ್ಲ. ಏನಕ್ಕೆ ನೀರಲ್ಲಿ ಮುಗಿಸಿರಿ ಅಂತ ಕೇಳ್ತಾರೆ ಸರ್ವಿಸ್ ಸೆಂಟರ್ ಅವರು. ಇನ್ನು ವಿತ್ ಕೇಸ್ ಎಲ್ಲ ಹಾಕ್ತಿದ್ದೀರಾ ಅಂದರೆ ಎಸ್, ಇದು ಇನ್ನಷ್ಟು ಕಂಫರ್ಟಬಿಲಿಟಿ, ಕೈಲೇನೋ ಹೋಲ್ಡ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ತುಂಬ ದಪ್ಪ ಅಗಲ ಒನ್ ಹ್ಯಾಂಡ್ ಯೂಸ್ ಮಾಡೋದಲ್ಲ ಅಷ್ಟೊಂದು ಈಸಿ ಅಲ್ಲ. ಆಯಿತಾ, ನೀವು ಲಾಕ್ ಕೀನೆಲ್ಲ ಆರಾಮಾಗಿ ಪ್ರೆಸ್ ಮಾಡ್ಬೋದು, ಬಟ್ ವ್ಯಾಲ್ಯೂಮ್ ಕಟ್ ಮಾಡೋಕ್ಕಾಗಲ್ಲ. ಮತ್ತು ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅಂತೂ ಅಲ್ಲಿ ತನಕ ಬೆರಳೇ ಹೋಗಲ್ಲ. ಆಯಿತಾ, ಇಲ್ಲಿ ಸ್ವಲ್ಪ ನೀವು ದೊಡ್ಡ ಬ್ಯಾಟ್ರಿ ಫೋನ್ ಕೆಪಾಸಿಟಿ ಎಲ್ಲ ಹುಡುಕ್ತಿದ್ದೀರಾ ಅಂದರೆ ಒನ್ ಪ್ಲಸ್ ಅವ್ರು ಹೇಳ್ತಾರೆ ನೀವು ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಲೇಬೇಕಂತ. ಆದರೆ ಯಾವಾಗ ಡಿಸ್ಪ್ಲೇಗೆ ಬರ್ತೀವಿ ಇಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕಾಗಿಲ್ಲ. ಇಲ್ಲಿ ನಾವು ಬೆಂಕಿ ಡಿಸ್ಪ್ಲೇ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಎಸ್, ಇದರಲ್ಲಿ ಫ್ರಂಟಲ್ಲಿ 6.78 ಇಂಚಸ್ನ 144 1.5K ರೆಸಲ್ಯೂಷನ್ ಇರುವಂಥ ಒಂದು ಡಿಸ್ಪ್ಲೇ ಕೊಡ್ತಿದ್ದಾರೆ. ಫ್ರಂಟ್ ಇಂದ ನೋಡ್ಕೋಬಹುದು, ಬೆಸಲ್ಸ್ಗಳು ತುಂಬ ಚಿಕ್ಕದಾಗಿದೆ, ಪ್ರೀಮಿಯಂ ಡಿಸ್ಪ್ಲೇ ಫೀಲ್ ಕೊಡುತ್ತೆ. ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಿದ್ದಾರೆ. ತುಂಬ ಸೂಪರ್ ಫಾಸ್ಟ್ ಮತ್ತು ಕ್ವಿಕ್ಲಿ ಅನ್ಲಾಕ್ ಆಗುತ್ತೆ. ಇನ್ನು ಬಾಕಿ ನೀವು ಇದರಲ್ಲಿ ಯೂಟ್ಯೂಬ್ HDR ವಿಡಿಯೋ ನೋಡ್ಕೋಬೋದು, 4K HDR ವಿಡಿಯೋ ನೋಡ್ಕೋಬೋದು. ಕ್ಲಾರಿಟಿ, ಕಲರ್ಸ್ಗಳು ಮತ್ತು ಔಟ್ಡೋರ್ ನೆಟ್ಸು, ಪೀಕ್ ಬ್ರೈಟ್ನೆಸ್ ಕೂಡ ತುಂಬ ಚೆನ್ನಾಗಿರೋದನ್ನು ಕೊಡಿದ್ದಾರೆ. ಹೀಗಾಗಿ ಯಾವುದೇ ಇಶ್ಯೂಸ್ಗಳಿಲ್ಲ. ನೀವು ವಿಡಿಯೋ ನೋಡಬೇಕಾದ್ರೆ, ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ, ನೋಟಿಫಿಕೇಷನ್ಸಲ್ಲಿ ಏನು ಇಶ್ಯೂ ಇಲ್ಲ. ನೀವು ಹಾರ್ಡ್ ಬಿಸಿಲಲ್ಲಿ ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಟಚ್ ರೆಸ್ಪಾನ್ಸಿಬಲಿ ಸ್ಪೆಷಲಿ ಇದಕ್ಕೆ ಅಂತ ಒಂದು ಡೆಡಿಕೇಟೆಡ್ ಚಿಪ್ ಕೊಟ್ಟಿದ್ದಾರೆ. ಆಯಿತಾ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಪ್ರೊಸೆಸರಲ್ಲಿ ಮಾತಾಡ್ತಿದ್ದೀನಿ. ಹೀಗಾಗಿ ಇಲ್ಲಿ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲೂ ಮತ್ತು ಟಚಸ್ಸಲ್ಲಿ ಕೂಡ ತುಂಬ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀವು ಇಲ್ಲಿ ನನ್ನ 30,000 ರೂಪಾಯಿ ಡಿಸೈನ್ ಅಂತ ಕಾಣಿಸಿಲ್ಲ ಅಂತ ಹೇಳಿದೆ, ಬಟ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸಲ್ಲಿ 30,000-40,000 ರೂಪಾಯಿ ಫೋನ್ ಯೂಸ್ ಮಾಡ್ತಿದ್ದೀನಿ ಅನ್ನೋ ಹಾಗೆ ಪ್ರೀಮಿಯಂ ಫೀಲ್ ಕೊಡೋ ಹಾಗೆ ಒನ್ ಪ್ಲಸ್ ಕೆಲಸ ಮಾಡಿದೆ. ಆದರೆ ಡುವಲ್ ಸ್ಟೀರಿಯೋ ಸ್ಪೀಕರಲ್ಲಿ ಆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಸಿಗಲಿಲ್ಲ ನನಗೆ. ಇಲ್ಲಿ ಸೌಂಡ್ ತುಂಬ ಲೌಡರ್ ಅನ್ನೋದಕ್ಕಿಂತ ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಸ್ಪೀಕರ್ಸ್ಗಳ ಕ್ವಾಲಿಟಿ ಆ ಲೆವೆಲ್ಗೆ ನಾನು ಕೊಡ್ತಿರೋಂಥ ದುಡ್ಡಿಗೆ ವರ್ತ್ ಅಂತ ಅನಿಸಲಿಲ್ಲ. ಬಟ್ ಡಿಸ್ಪ್ಲೇ ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಇನ್ನು ಯಾವಾಗ ಈ ಫೋನ್ ಅಂತ ಮೇನ್ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ನಾಡ್ ಸ್ಪೆಷಲಿ ಈ CE ಸೀರೀಸ್ ಆಗಿರಲಿ ಮತ್ತು ನಾಡ್ ಸೀರೀಸು ಜಾಸ್ತಿ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿರ್ತಾರೆ. ಸೊ ಇದು ಮಾತ್ರ ಈ ಬಜೆಟಲ್ಲಿ ಒಂದು ಬೆಂಕಿ ಗೇಮಿಂಗ್ ಫೋನ್ ಅಂತ ಕರಿಬಲ್ಲೆ. ನಾನು ಲಾಸ್ಟ್
ಲಾಸ್ಟ್ 4-5 ಡೇಸಿಂದ ಹೆವಿ ಗೇಮ್ ಆಟ ಆಡಿದ್ದೀವಿ, ಬೇರೆ ಬೇರೆ ಟೆಸ್ಟ್ಗಳು ಮಾಡಿದ್ವಿ, ಹೀಟ್ ಟೆಸ್ಟು, ವಿಡಿಯೋ ಟೆಸ್ಟು, ಏನೋ ಬೆಜ್ಜಾಗಿ ನಾವು ಬೇರೆ ಬೇರೆ ಮಲ್ಟಿಪಲ್ ಟೆಸ್ಟ್ಗಳು ಮಾಡಿದ್ವಿ. ನಮ್ಗೆ ಇದರಲ್ಲೆಲ್ಲ ಇದು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ. ಸೊ ಒಂದು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7H Gen 4 ಮತ್ತೊಂದು 32 ಹರ್ಟ್ಜ್ನ ಅಲ್ಟ್ರಾ ರೆಸ್ಪಾನ್ಸಿವ್ ರೆಫ್ಲೆಕ್ಸ್ ಅಂತ ಒಂದು ಎರಡನೇ ಚಿಪ್ಸೆಟ್ ಸ್ಪೆಷಲಿ ಈ ಡಿಸ್ಪ್ಲೇ ಟಚ್ ಎಕ್ಸ್ಪೀರಿಯನ್ಸ್ ಸಲುವಾಗಿನೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟೈಮ್ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದಾಗ ಅದತ್ರ 11,34,000 ಬಂತು. ಎರಡನೇ ಸರ್ತಿ ಟೆಸ್ಟ್ ಮಾಡಿದಾಗ ಅದತ್ರ 11,40,000 ರ್ಯಾಂಕಿಂಗ್ ಬಂತು. ಇನ್ನು CPU ಥ್ರಾಟಲ್ ಕೂಡ ಅಷ್ಟೇ ನೋಡ್ಕೋಬಹುದು. ಇಲ್ಲಿ ಕಂಪ್ಲೀಟ್ಲಿ ಗ್ರೀನ್ ಲೈನ್ಸ್ಗಳನ್ನ ಒಳಗೊಂಡಿದೆ ಆಯಿತಾ, ಜಾಸ್ತಿ ಯೆಲ್ಲೋ ಲೈನ್ಸು ರೆಡ್ ಲೈನ್ ಅಂತೂ ಬಂದೇ ಇಲ್ಲ. ಹೀಗಾಗಿ ಇಲ್ಲೊಂದು ವೆಲ್ ಆಪ್ಟಿಮೈಸರ್ನೊಂದಿಗೆ ಒಂದು ಬೆಸ್ಟ್ ಥ್ರಾಟಲ್ನ ಕೂಡ ಈ ಬಜೆಟಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಯಾವಾಗ ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ ಬರ್ತೀವಿ, ಟ್ರಸ್ಟ್ ಮೇ ಇದರಲ್ಲಿ ನೀವು 144 ಡಿಸ್ಪ್ಲೇ ಇರೋದ್ರಿಂದ ಮತ್ತು ಈ ಟಚ್ ರೆಸ್ಪಾನ್ಸ್ ಸಲುವಾಗಿ ಏನೊಂದು ಎರಡನೇ ಡೆಡಿಕೇಟೆಡ್ ಚಿಪ್ಸೆಟ್ ಕೊಟ್ಟಿದ್ದಾರೆ ನೋಡಿ, ಇದರಿಂದ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಟಚಸ್ ಆಗಿರಲಿ, ಬುಲೆಟ್ ಸ್ಪ್ರೇ ಮಾಡಬೇಕಾದ್ರೆ ಇಲ್ಲಿ ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆನೆಸ್ಟ್ಲಿ ನಾವೇನೊಂದು 50,000-60,000 ರೂಪಾಯಿ ಬೇರೆ ಬೇರೆ ಫ್ಲಾಗ್ಶಿಪ್ ಫೋನ್ಸ್ ಇರುವಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡಿ, ಆ ರೀತಿ ನಿಮಗೆ ಇಲ್ಲಿ ಯೂಸ್ ಮಾಡಬೇಕಾದ್ರೆ, ಗೇಮ್ ಆಡಬೇಕಾದ್ರೆ ಆ ಫೀಲ್ ಸಿಗತ್ತೆ. ಬಾಕಿ ನಾವಿಲ್ಲಿ ಗೇಮ್ಸ್ ಎಲ್ಲ ಆಟಾಡಬೇಕಾದ್ರೆ ಅಪ್ ಟು 120 FPS ತನಕ ನಾವು BGM ಎಲ್ಲ ಟೆಸ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಬ್ರ್ಯಾಂಡ್ ಹೈಲೈಟ್ ಮಾಡುತ್ತೆ 144 FPS ಅಂತ. ಇದ್ರದ್ದು ಸ್ಪೆಷಲಿ ಗೇಮಿಂಗ್ ಮೂಡು ಈ ಫೀಚರ್ಸ್ಗಳನ್ನ ಎಲ್ಲ ಮಾಡಿಕೊಂಡು ನೀವು ಬೇರೆ ಬೇರೆ ಸೆಲೆಕ್ಟೆಡ್ ಬೇರೆ ಆಪ್ಲಿಕೇಶನ್ಸ್ ಅಥವಾ ಬೇರೆ ಗೇಮ್ಸ್ಗಳು ಮಾತ್ರ 144 ಸಪೋರ್ಟ್ ಆಗುತ್ತೆ. ಸೊ BGMI 120 FPSನಲ್ಲಿ ತುಂಬ ಸ್ಮೂತು ಚೆನ್ನಾಗಿ ನಡೆಯುತ್ತೆ. ಬಟ್ ನೀವು ಎಷ್ಟು ಲಾಂಗ್ ಟರ್ಮ್ ಯೂಸ್ ಮಾಡ್ತೀರಾ, ಎಷ್ಟು ಲಾಂಗ್ ಟೈಮ್ ಗೇಮ್ ಆಟಾಡ್ತೀರಾ ಅಷ್ಟೇ ಬೇಗ ಇಲ್ಲಿ ಇದು ಬಿಸಿಯಾಗಿ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇದು OnePlus ಅಷ್ಟೇ ಅಲ್ಲ, ಯಾವುದೇ 120 FPSನ ಗೇಮ್ ನೀವು ಯಾವುದೇ ಗೇಮ್ಸಲ್ಲಿ ಯಾವುದೇ ಫೋನ್ಸಲ್ಲಿ ಆಟ ಆಡಿ ಅದು ಕ್ವಿಕ್ಲಿ ಬಿಸಿ ಆಗೇ ಆಗುತ್ತೆ. ಸೊ ಅದಕ್ಕೆ ಇನ್ನಷ್ಟು ಡೀಪ್ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವಿದಲ್ಲಿ 4K ರೆಕಾರ್ಡಿಂಗ್ ಹಾಕ್ಬಿಟ್ಟು ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ವಿ ಆಯಿತಾ. ಕೆಲವು ಟೈಮ್ ಆದ ತಕ್ಷಣ ಇದು ಸಡನ್ಲಿ ಫೋನೇ ಆಫ್ ಆಗೋಯ್ತು, ಅಷ್ಟೊಂದು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಬಿಸಿಲಲ್ಲಿ ಬಿಡು ಯಾವನು ಮಧ್ಯಾಹ್ನ 2 ಗಂಟೆಗೆ ವಿಡಿಯೋ ಮಾಡ್ತಾನೆ, ಅರ್ಧ ಗಂಟೆ ಈ ರೀತಿ ಟೆಸ್ಟ್ ಮಾಡಿದ್ವಿ. ಇದು ಜಸ್ಟ್ ಒಂದು ಟೆಸ್ಟ್ ಅಷ್ಟೇ ಇತ್ತು. ಯಾವುದೇ ಸ್ಮಾರ್ಟ್ ಫೋನ್ಸ್ಗಳು ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡುತ್ತೆ. ಓವರ್ ಹೀಟ್ ಆಯ್ತಪ್ಪ ಅಂದರೆ ಫೋನ್ಸ್ಗಳು ಆಫ್ ಆಗುತ್ತೆ. ಬಾಕಿ ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ಗೆಲ್ಲ ಬಂದ್ವಿ ಅಂತಂದರೆ ಎಸ್, ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 6 ಜೊತೆಗೆ ಇವ್ರದ್ದು ಆಕ್ಸಿಜನ್ ವಾಯ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ಬೇರೆ ಬೇರೆ ಬ್ಲೋಟರ್ಸ್ಗಳೆಲ್ಲ ಕೊಟ್ಟವ್ರೆ, ಇದನ್ನ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಮುಂಚೆ ಏನಿತ್ತು ಆ ಹವಾನ OnePlus ಅವ್ರು ಕೈಕೊಂಡಿಲ್ಲ. ಬಟ್ ಇವಾಗ ಸದ್ಯಕ್ಕೆ OS ಅಪ್ಡೇಟ್ಸ್ಗಳ ಬಗ್ಗೆ ಕೂಡ ಯಾವುದೇ ಕ್ಲಾರಿಫಿಕೇಶನ್ ನನಗೆ ಸಿಕ್ಕಿಲ್ಲ. ಮೇ ಬಿ 3+4 ಇಯರ್ಸ್ನ OS ಅಪ್ಡೇಟ್ ಎಲ್ಲ ಕೊಡ್ತಿರ್ಬೋದು OnePlus ಅವರು. ಬಟ್ ಇಲ್ಲಿ ಸ್ವಲ್ಪ ಕಾಳಜಿ ತೊಗೊಳ್ತಿದ್ದಾರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಲ್ಲಂತೂ ಲಾಸ್ಟ್ ಇಯರ್ ನಾಟ್ CE5ನಲ್ಲಿತ್ತು, ಅದೇ ಸ್ಟೋರೇಜ್ನ ಎತ್ತಾಕ್ಬಿಟ್ಟು ಇಲ್ಲಿ ಕೊಡ್ತಿದ್ದಾರೆ. LPDDR ಅದೇ 5X ರ್ಯಾಮ್ ಇದೆ. ಇದು ಒಂದು ಒಳ್ಳೆಯ ರ್ಯಾಮ್ ಇದೆ ಗುರು, ಬಟ್ ದುಡ್ಡು ತೊಗೊಂಡಿದ್ದಾರೆ, ಅದಕ್ಕೆ ಇನ್ನೂ ಬೆಟರ್ ಅಪ್ಗ್ರೇಡ್ ಆಗಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆದರೆ ಪ್ರತಿ ಟೈಮ್ ಕಂಜ್ಯೂಸಿ ಮಾಡದೆ ಇವರ ಸ್ಟೋರೇಜ್ ಮತ್ತು ರ್ಯಾಮ್ ವೇರಿಯಂಟ್ನ ಚೆನ್ನಾಗಿರೋದನ್ನೇ ಕೊಡ್ತಾರೆ ಆಯಿತಾ. ಸ್ಪೆಷಲಿ ನಿಮಗೆ 8GB ರ್ಯಾಮು, 12GB ರ್ಯಾಮು, ಈ ಥರ ಬೇರೆ ಬೇರೆ ಮಲ್ಟಿಪಲ್ ಆಪ್ಷನ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ ಮತ್ತು ಬ್ರ್ಯಾಂಡಿಂಗನ್ನು ಎತ್ತಿ ಹಿಡಿಯೋಕ್ಕೆ ಇದು ಒಂದು ಮ್ಯಾಟ್ರ್ ಆಗುತ್ತೆ ಆಯಿತಾ. ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಸೊ ಓವರಾಲ್ ನನಗೆ ಈ ಫೋನ್ ಇರುವಂಥ ಪರ್ಫಾರ್ಮೆನ್ಸು, ಯೂಸೇಜು, ಎಕ್ಸ್ಪೀರಿಯನ್ಸು ನಾನು 30,000 ರೂಪಾಯಿಗಿಂತ ಯಾವುದೋ ಒಂದು ಒಳ್ಳೆಯ ಫೋನ್ ಯೂಸ್ ಮಾಡ್ತಿದ್ದೀನಿ ಅನ್ನೋ ಹಾಗೆ ಪರ್ಫಾರ್ಮೆನ್ಸ್ ಇದೆ. ನಾನು ಈ ಚಿಪ್ಸೆಟ್ಟು ಮತ್ತು ಈ ಪರ್ಫಾರ್ಮೆನ್ಸ್ ಒಂದಿಗೆ ಈ ಬಜೆಟಲ್ಲಿ ಹ್ಯಾಪಿ ಇದೀನಿ ಗುರು. ಬಜೆಟಲ್ಲಿ ಗೇಮಿಂಗ್ಗೆ ಫೋಕಸ್ ಮಾಡೋರು, ಪರ್ಫಾರ್ಮೆನ್ಸ್ಗೆ ಫೋಕಸ್ ಮಾಡೋರು ಎಸ್ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು ನಿಮಗೆ. ಆದರೆ ಯಾವಾಗ ಕ್ಯಾಮ್ರಾಗೆ ಬರ್ತೀವಿ ಮತ್ತು ಇಲ್ಲಿ ಸ್ವಲ್ಪ ನೀವು ಕಾಂಪ್ರಮೈಸ್ ಆಗಲೇಬೇಕು. ಮೇನ್ 50 ಮೆಗಾಪಿಕ್ಸೆಲ್ ಸೆನ್ಸರ್ನೊಂದಿಗೆ ಎರಡನೇ ಸೆನ್ಸರು ನಾಮಕ ವಾಸ್ತೆ ಕೊಟ್ಟರೆ ಡುವಲ್ ಸೆನ್ಸರ್ ಡುವಲ್ ಕ್ಯಾಮ್ರಾ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಬಾಕಿ ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಇಲ್ಲಿ ಕೂಡ ನಾವು ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಗಳು ತೆಗೆದಿದ್ವಿ. ಒಂದು HDR ಆನ್ ಮಾಡಿದ್ರಂತೂ ಯಾವತ್ತೂ ಇದರಲ್ಲಿ ಫೋಟೋ ತೆಗಿಯೋಕ್ಕೆ ಹೋಗ್ಬಿಡಿ. ತುಂಬ ಓವರ್ ಸ್ಯಾಚುರೇಷನ್ದಿಗೆ ಕಲರ್ಸ್ಗಳನ್ನ ತುಂಬ ಬೂಸ್ಟ್ ಮಾಡುತ್ತೆ, ತುಂಬ ಬೆಳ್ಳಗೆ ಮಾಡುತ್ತೆ. ಬಾಕಿ ಆಫ್ ಮಾಡಿದ್ರು ಕೂಡ ಸ್ಕಿನ್ನನ್ನು ವೈಟ್ ಮಾಡೋದು, ತುಂಬ ಬ್ರೈಟರ್ ಪಿಕ್ಚರ್ಸ್ಗಳನ್ನ ಕೂಡ ಟ್ರೈ ಮಾಡುತ್ತೆ. ಇಲ್ಲಿ AI ಮತ್ತು ಇಮೇಜ್ ಪ್ರೊಸೆಸಿಂಗಲ್ಲಿ ಇನ್ನೂ ಇವರು ತುಂಬ ಅಪ್ಗ್ರೇಡ್ ಆಗಬೇಕು. ಇಲ್ಲಿ ಏನಕ್ಕೆ ಈ ಬಜೆಟ್ ಫೋನಲ್ಲಿ ಈ ರೀತಿ ಕೆಲಸ ಮಾಡಿದ್ರೆ ಗೊತ್ತಿಲ್ಲ. ಬಟ್ OnePlus ಹೇಳುತ್ತೆ ನಾವು ಕ್ಯಾಮ್ರಾದಲ್ಲಿ ಜಾಸ್ತಿ ಫೋಕಸ್ ಮಾಡಿಲ್ಲ, ನಾವು ಪರ್ಫಾರ್ಮೆನ್ಸ್ನ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬಾಕಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ನಿಮಗೆ 4K 30 FPSನ ವಿಡಿಯೋ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಒಂದ್ಸರ್ತಿ ನಾನು ಈ ರಿಯರ್ ಕ್ಯಾಮ್ರಾದಿಂದ ವಿಡಿಯೋ ಶೂಟ್ ಮಾಡಿದ್ದೀನಿ. ಈ ಎಕ್ಸಾಂಪಲ್ ಒಂದ್ಸರ್ತಿ ನೋಡ್ಕೊಂಬನ್ನಿ, ಅರ್ಥ ಆಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ಇದು 4K 30 FPS ರೆಕಾರ್ಡ್ ಆಗ್ತಿದೆ. ಬಟ್ ಆನೆಸ್ಟ್ಲಿ ನನಗಿದೇನೋ 720p ರೆಕಾರ್ಡ್ ಆಗ್ತಿದೆಯಾ ಅಂತ ಫೀಲ್ ಆಗ್ತಿದೆ. ಸೊ ಬೆಳಕಿಗೆ ಬಂದ ತಕ್ಷಣ ಸ್ವಲ್ಪ ಕ್ಲಾರಿಟಿ ಕಲರ್ ಚೆನ್ನಾಗಿ ಬರುತ್ತೆ. ಇನ್ನು ಸನ್ಲೈಟ್ ಇತ್ತಪ್ಪ ಅಂದರೆ ಚೆನ್ನಾಗಿ ವಿಡಿಯೋ ಬರುತ್ತೆ. ಸ್ಟೆಬಿಲೈಸೇಷನು ಕಲರ್ಸ್ಗಳೆಲ್ಲ ಚೆನ್ನಾಗಿದೆ. ಬಟ್ ಫ್ರೇಮ್ಸ್ ನನ್ನ ಕ್ವಾಲಿಟಿ ತುಂಬ ಲೋ ಅಂತ ಅನಿಸ್ತದೆ. ಇಲ್ಲಿ ವಿಡಿಯೋಗ್ರಫಿನಲ್ಲಿ ಇನ್ನೂ ತುಂಬ ಅಪ್ಗ್ರೇಡ್ ಆಗಬೇಕು. ಇನ್ನು ಸೆಲ್ಫಿ ಕ್ಯಾಮ್ರಾ ಸ್ವಲ್ಪ ನನಗೆ ಬೆಟರ್ ಅನಿಸ್ತಾ ಇತ್ತಾ, ಈ ವಿಡಿಯೋ ಸ್ಯಾಂಪಲ್ ನೋಡ್ಕೊಂಡ್ ಬನ್ನಿ. ಇನ್ನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಸ್ ಇದು ಕೂಡ 4K 30 FPS ರೆಕಾರ್ಡ್ ಆಗ್ತಿದೆ. ಒಂದು ಫ್ರಂಟಲ್ 4K 30 FPS ಕೊಡ್ತಿದ್ದಾರೆ, ಈಗ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಂಗೆ ಯಾಕೋ ರಿಯರ್ಗಿಂತ ಸೆಲ್ಫಿ ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಿದೆ ಗುರು. ಸ್ಕಿನ್ ಟೋನ್ ಆಗಿರಲಿ, ಕಲರ್ಸು, ಸ್ಟೆಬಿಲೈಸೇಷನ್ ಸ್ವಲ್ಪ ಇಲ್ಲಿ ಜಾಸ್ತಿ ವರ್ಕ್ ಆಗ್ತಿಲ್ಲ. ಬಟ್ ಕ್ವಾಲಿಟಿ ಸ್ಕಿನ್ ಟೋನ್ ಕಲರ್ ನನಗೆ ಯಾಕೋ ರಿಯರ್ಗಿಂತ ಫ್ರಂಟೇ ಚೆನ್ನಾಗಿ ಕಾಣಿಸ್ತದೆ. ಎಸ್
ಸೂರ್ಯನಿಗೆ ಅಪೋಸಿಟ್ ಬಂದಾಗ ಇನ್ನಷ್ಟು ನ್ಯಾಚುರಲ್ ಸ್ಕಿನ್ ಥರ ಫೀಲ್ ಕೊಡುತ್ತೆ, ಬಟ್ ಸ್ವಲ್ಪ ಜಾಸ್ತಿ ಬ್ರೈಟರ್ ತೊಗೊಳ್ತಾ ಇದೆ. ಸೊ ಓವರಾಲ್ ನನಗೆ ಈ ಫೋನ್ ಕ್ಯಾಮ್ರಾದಲ್ಲಿ ಅವರೇಜ್ ಅಂತಲೇ ಕರಿಬಲ್ಲ ನೋಡಿ, ಲೈಟು ಒಪ್ಕೊಳ್ತಾ ಇಲ್ಲ ಅದಕ್ಕೆ. ಬಟ್ ಒನ್ ಪ್ಲಸ್ ಅವ್ರು ಏನು ಹೇಳ್ತಿದ್ದಾರೆ, ನಾವು ನಿಮ್ಮನ್ನು ಬ್ಯಾಟ್ರಿನಲ್ಲಿ ಒಪ್ಪಿಸ್ತೀವಿ ಅಂತ. ಎಸ್, ಈ ಫೋನಲ್ಲಿರುವಂಥ ಮತ್ತೊಂದು ಮೇನ್ ಪಾರ್ಟ್ ಅಂದರೆ ಇದರಲ್ಲಿ 8000 mAh ಬಿಗ್ಗರ್ ಬ್ಯಾಟ್ರಿ ಜೊತೆಗೆ ನಿಮಗೆ ಇನ್ಬಾಕ್ಸೇ 80 ವ್ಯಾಟ್ನ ಸೂಪರ್ ಅಡಾಪ್ಟರು ಸಿಗುತ್ತೆ ಮತ್ತು 27 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ನೋಡಿ, ಲಾಸ್ಟ್ ಇಯರೇ ನಾರ್ಡ್ CE5 2100 mAh ಬ್ಯಾಟ್ರಿಯೊಂದಿಗೆ ಮಾರ್ಕೆಟ್ ತುಂಬ ಹವಾ ಮಾಡಿತ್ತು. ಮತ್ತು ಇದನ್ನು ಕೂಡ ಇವರು ಅಪ್ಗ್ರೇಡ್ ಮಾಡಿಬಿಟ್ಟು ಇನ್ನೂ ದೊಡ್ಡ ಬ್ಯಾಟ್ರಿ ಕೊಡ್ತಿದ್ದಾರೆ. ಇದು ಈಸಿ ವಿಚಾರ ಅಲ್ಲ, ಸ್ವಲ್ಪ ದಪ್ಪ ಇದ್ರು ಫೋನ್ ನೀವು ಆರಾಮಾಗಿ 1.5-2 ದಿವಸ ಅಂತೂ ಇದರಲ್ಲಿ ಯೂಸ್ ಮಾಡ್ಬೋದತ್ತ. ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ. ಬ್ರ್ಯಾಂಡ್ 2.5 ದಿವಸ ಇರ್ತದೆ, ಬಟ್ ನೀವು ಹೆವಿ ಯೂಸರ್ ಇದ್ದರೂ 1.5-2 ದಿವಸ ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ. ಮತ್ತು ಲಾಸ್ಟ್ ಇಯರ್ಗೆ ಬ್ಯಾಟ್ರಿ ಯೂಸೇಜ್ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಕಂಪೇರ್ ಮಾಡಿದ್ವಿ ಅಂದರೆ ಲಾಸ್ಟ್ ಇಯರ್ ಬೇರೆ ಡೈಮೆನ್ಸಿಟಿ 9300 ಪ್ಲಸ್ ಸಮಥಿಂಗ್ ಏನೋ ಚಿಪ್ಸೆಟ್ನ ಕೊಟ್ಟಿದ್ರು. ಈ ಸರ್ತಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಇರೋದ್ರಿಂದ ಇದೊಂದು ವೆಲ್ ಆಪ್ಟಿಮೈಸ್ಡ್ ಚಿಪ್ಸೆಟ್ ಅಂತ ಕರಿಬಲ್ಲ. ಇಲ್ಲಿ ಬ್ಯಾಟ್ರಿ ಎಫಿಷಿಯೆಂಟ್ ಆಗಿದ್ದು ನಿಮ್ಗೆ ಇನ್ನಷ್ಟು ಬೆಟರ್ ಬ್ಯಾಟ್ರಿ ಲೈಫ್ ಲಾಸ್ಟ್ ಇಯರ್ಗಿಂತ ನಂಬರ್ಸ್ ವೈಸ್ ಆಗಿರಲಿ ಮತ್ತು ಯೂಸೇಜಲ್ಲಿ ಕೂಡ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಓವರಾಲ್ ನನಗೆ ಈ ಫೋನಲ್ಲಿರುವಂಥ ಬ್ಯಾಟ್ರಿ ಎಕ್ಸ್ಪೀರಿಯನ್ಸೇ ತುಂಬ ಜನಕ್ಕೆ ಯಾರಿಗೆ ಮ್ಯಾಟ್ರ್ ಆಗುತ್ತೆ. ಲಾಂಗ್ ಟೈಮ್ ಫೋನ್ ನನ್ನ ಕೈಯಲ್ಲಿ ಇರಬೇಕಪ್ಪ, ನನ್ನ ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ ಅಂತಂದರೆ ಅಂಥವ್ರಿಗೆ ಸ್ಪೆಷಲಿ ಇದು ಒಂದು ಬೆಸ್ಟ್ ಫೋನ್ ಅನಿಸ್ಬೋದು. ಆದರೆ ನಮ್ಮಂಥವ್ರಿಗೆ ಸದ್ಯಕ್ಕೆ ನಾನು ಈ S25 ಅಲ್ಟ್ರಾ ಯೂಸ್ ಮಾಡಿಬಿಟ್ಟು ಹೆವಿ ಬರಲು ನೋವು ಆಗ್ತಿದೆ, ಅಷ್ಟು ಹೆವಿ ಫೋನ್ ಇದೆ. ಅದರಲ್ಲಿ ಮತ್ತೆ ಹೆವಿ ಅಂತ ಹೋಗ್ತಾ ಹೋದೆಪ್ಪ ಅಂದರೆ ಕೈಯೇ ಬೆರಳೇ ಇರೋಲ್ಲ ನನ್ನ ಫೋನ್ ಹಿಡಿಯೋಕ್ಕೆ. ನಾನು ಈ ಲೆಕ್ಕಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲ ಬ್ರ್ಯಾಂಡ್ಸ್ಗಳು ತುಂಬ ಕಾಂಪ್ಯಾಕ್ಟ್ ಫೋನ್ಸ್ನ ಲಾಂಚ್ ಮಾಡ್ತಿದ್ದಾರೆ. ಅದ್ರ ಮಧ್ಯೆ ಇವರು 7,000 8,000 ಅಂತಂದರೆ ಅರ್ಧ KG ಈ ಕಡೆ ಫೋನ್ ಹಿಡ್ಕೊಂಡ್ರೆ ಅರ್ಧ KG ಜೇಬಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ. ಸೊ ನಿಮ್ಗೆ ಅನಿಸುತ್ತೆ, ನಿಮ್ಮ ಒಪಿನಿಯನ್? ನೀವು ಕಾಂಪ್ಯಾಕ್ಟ್ ಫೋನ್ ಇಷ್ಟಪಡ್ತೀರಾ, ಹೆವಿ ನನಗೆ ಬ್ಯಾಟ್ರಿ ಬೇಕು ಗುರು, ನಾನು ಎಷ್ಟೇ ಹೆವಿ ಇರಲಿ ನನಗೆ ಬ್ಯಾಟ್ರಿ ಬೇಕು ಅನ್ನೋರು ಕೂಡ ಕಮೆಂಟ್ ಮಾಡಿ ಆಯಿತಾ. ನಿಮ್ಮ ಒಪಿನಿಯನ್ ಕಮೆಂಟ್ಸಲ್ಲಿ ನೋಡ್ಕೋಬೇಕು. ಬಾಕಿ ಕನ್ಕ್ಲೂಷನ್ ಪಾರ್ಟಲ್ಲಿ ನೀವು ಕೇಳ್ಬೋದು ನನಗೆ ಈ ಫೋನ್ ವಿತ್ ಆಫ್ರೆಂದಿಗೆ 29-32 ರೂಪಾಯಿಗೆ ಬಂದರೆ ತೊಗೊಳ್ಬೋದಪ್ಪ ಅಂತ ಕೇಳಿದ್ರೆ, ನೋಡಿ ಒಂದು 30,000 ರೂಪಾಯಿ ಒಳಗಡೆ ಬಂತಪ್ಪ ಅಂತಂದರೆ ಪರ್ಫಾರ್ಮೆನ್ಸು, ಬ್ಯಾಟ್ರಿ ಯೂಸೇಜ್ ಮತ್ತು ಡಿಸ್ಪ್ಲೇಗೆಲ್ಲ ನೀವು ಫೋನ್ ನೋಡ್ತಿದ್ದೀರ ಅಂದರೆ ಎಸ್ ಡೆಫಿನೆಟ್ಲಿ ಗೇಮರ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು ಬ್ಯಾಟ್ರಿ ಲೈಫ್ನ ಟಾರ್ಗೆಟ್ ಮಾಡಿಬಿಟ್ಟು ಇದು 30,000ರಲ್ಲಿ ಬೆಸ್ಟ್ ಆಪ್ಷನ್ ಆಗುತ್ತೆ. ಆದರೆ ಕ್ಯಾಮ್ರಾಗೋಸ್ಕರ ಈ ಫೋನ ನಾನು ಸಜೆಸ್ಟ್ ಮಾಡಲ್ಲ ಆಯಿತಾ. 30,000 ರೂಪಾಯಿ ಎಷ್ಟೋ ಮಚ್ ಬೆಟರ್ ಕ್ರೇಜಿ ಕ್ಯಾಮ್ರಾ ಫೀಚರ್ಸ್ ಇರುವಂಥ ಬೇರೆ ಫೋನ್ಸ್ಗಳಿದೆ, ಅದು ಸ್ಪೆಷಲಿ ಕ್ಯಾಮ್ರಾಗೋಸ್ಕರ ಅಷ್ಟೇ. ಬಟ್ ಅಲ್ಲಿ ಆ ಕ್ಯಾಮ್ರಾ ಫೋನ್ಸ್ಗಳಲ್ಲಿ ನಿಮಗೆ ಈ ರೀತಿ ಪರ್ಫಾರ್ಮೆನ್ಸು, ಬ್ಯಾಟ್ರಿ ಸಿಗಲ್ಲ. ಸೊ ನಿಮ್ಮ ನೀಡ್ ಏನಿದೆ ತಿಳ್ಕೊಳ್ಳಿ. ಒಂದು ಸರ್ತಿ ಪ್ರೋಸ್ ಕಾನ್ಸ್ನೆಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಿಮ್ಮ ಅವಶ್ಯಕತೆ ಪರ್ಫಾರ್ಮೆನ್ಸು, ಬ್ಯಾಟ್ರಿ, ಡಿಸ್ಪ್ಲೇ ಮತ್ತು ಲಾಂಗ್ ಟರ್ಮ್ ನೀವು ಫೋನ್ ಯೂಸ್ ಮಾಡಬೇಕಪ್ಪ ಅಂದರೆ ನಾರ್ಡ್ CE5 ಒಂದು ಬೆಸ್ಟ್ ಆಪ್ಷನ್ ಇದೆ. ಏನಕ್ಕೆ ಬೆಸ್ಟ್ ಅಂತ ನೀವು ಕೇಳ್ತಿದ್ದೀರಾ ಅಂದರೆ ನೋಡಿ, ಮಾರ್ಕೆಟ್ಲಿ ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ. ಇವರು CE5ಗಿಂತ ಆನೆಸ್ಟ್ಲಿ ಕೊಟ್ಟಿರುವಂಥ ದುಡ್ಡಿಗೆ ನಾವು ಇಲ್ಲಿ ಅಪ್ಗ್ರೇಡ್ನ ನೋಡ್ತಾ ಇದ್ವಿ. ಹೀಗಾಗಿ ನನಗಿದೊಂದು ಸ್ಟಿಲ್ 30,000 ಒಳಗಡೆ ಬಂದರೂ ಕೂಡ ಒಂದು ಬೆಸ್ಟ್ ಆಪ್ಷನ್ ಅನ್ಕೋಬೋದು ನಾನು. ಸೊ ಇದೆಷ್ಟು ನಾನು ಟೆಸ್ಟ್ ಮಾಡಿರೋ ಹಾಗೆ ನನ್ನ ರಿವ್ಯೂ ಆಗಿರಲಿ, ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಅನಿಸಿಕೆಗಳು ಸ್ಟ್ರೇಟ್ ಫಾರ್ವರ್ಡ್ ಆಗಿತ್ತು. ನಿಮಗೇನಾದರೂ ಕ್ವಶನ್ಸ್ ಇತ್ತಪ್ಪ ಅಂದರೆ ಈಗಾಗಲೇ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಲಿ. ರೆಡಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.